ಅದು ಹಂಗಿಲ್ಲ. ಈಗ ಟ್ಯಾಕ್ಸ್ ಕಟ್ಟೋದು ಕೇಂದ್ರಕ್ಕೋ ಅಥವಾ ರಾಜ್ಯ ಸರ್ಕಾರಕ್ಕೆ ಹೋಗೋದು, ಅವರಿಂದ ನಂತರ ಮತ್ತೊಂದು ಸರಪಣಿ ಮೂಲಕ ಕಳಿಸೋದು. ಹೀಗಾಗಿ ಭ್ರಷ್ಟಾಚಾರ ಯಾವುದೇ ಬಂದರೂ ಅದು ಮುಂದುವರೆದು ಹೊಂಟಿಬಿಟ್ಟದ. ಹೋಗಲಿ, ಇಷ್ಟೆಲ್ಲ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಹೌದು, ಭ್ರಷ್ಟಾಚಾರ ಅಂತ ಅದಕ್ಕೆ ತಂದೀವಿ ಈ ಒಂದು ಏನೋ VBG ರಾಮ್ಜಿ ಅಂತೇಳಿ. ನಿಜವಾಗಿ ಅದು ಭ್ರಷ್ಟಾಚಾರ ತಡೀತದನ ಅನ್ನುವಂಥದ್ದು. ಈ ಎಲ್ಲ ಪ್ರಶ್ನೆಗಳ ನಡುಕ ನಾವು ಇವತ್ತು ಹೇಳಿದ್ವಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿರಬಾರ್ದು. ಇದು ಸ್ವಂತ ತಮ್ಮ ಹಳ್ಳಿಗಳನ್ನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡಿಕೊಳ್ಳೋದು, ಆಮೇಲೆ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳೋದು ಉದ್ದೇಶ ಗಾಂಧೀಜಿಯವ್ರದ್ದಾಗಿತ್ತು. ಪ್ರತಿ ಗ್ರಾಮನೂ ಅಧಿಕಾರದ ಕೇಂದ್ರ ಆಗಬೇಕು, ಆರ್ಥಿಕ ಕೇಂದ್ರ ಆಗಬೇಕು ಅನ್ನೋ ದೊಡ್ಡ ಕನಸು ಅವ್ರದ್ದು. ಅದಕ್ಕಾಗಿ ಅವರು ರಾಮರಾಜ್ಯ, ಅಲ್ಲಿ ಇದ್ದಂಥ ಜನ ರಾಮರು, ಅವರಿಂದ ತಮ್ಮ ರಾಜ್ಯವನ್ನು ತಾವು ಆಳಬೇಕು ಅನ್ನುವಂಥದ್ದು, ಗ್ರಾಮ ರಾಜ್ಯ ಆಳಬೇಕು, ಅದು ರಾಜ್ಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಾವು ಆಳ್ಬೇಕಪ್ಪ ಅದನ್ನು ಅನ್ನುವಂಥದ್ದು. ಗಂಗಾಧರ, ನಮ್ಮ ಬಾಲಗಂಗಾಧರ ತಿಲಕರಂಥ ಸ್ವರಾಜ್ಯ ಇಡೀ ದೇಶದ್ದು. ಆದರೆ ಪ್ರತಿ ಹಳ್ಳಿನೂ ಸ್ವರಾಜ್ಯ ಆಗಬೇಕು, ಪ್ರತಿ ಹಳ್ಳಿನೂ ಗ್ರಾಮ ರಾಜ್ಯ ಆಗಬೇಕು. ಅವರು ದುಡಿದಿದ್ದು, ಅವರು ಗಳಿಸಿದ್ದನ್ನು ಅವರು ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಊಹೆ ಅಂತ ನಾನು ಹೇಳ್ಬೇಕಾಗಿದೆ. ಅಂಥದ್ದು ಇಟ್ಕೊಂಡು ಗಾಂಧೀಜಿಯವರು ಅದನ್ನು ಪ್ರತಿಪಾದನೆ ಮಾಡಿದರು. ಆದರೆ ಕಾಂಗ್ರೆಸ್ಸಿಗೂ ಇವತ್ತಿಲ್ಲ, BJPಗರಂತೆ ನೋಡ್ರಿ ತರಲಿಕ್ಕೆ ಹೊಂಟಿದ್ದಾರೆ ರಾಮ್ಜಿ. ಇದು ಮತ್ತೆ ಕೇಂದ್ರಕ್ಕೆ ಈ ಒಂದು ಸೆಂಟ್ರಲೈಸ್ ಮಾಡುವಂಥ ಪ್ರಯತ್ನ ಇಲ್ಲದ ಅಂತೇಳಿ ಕಾಂಗ್ರೆಸ್ಸಿಗೆ ಆರೋಪ ಮಾಡ್ತಾ ಇದ್ದಾರೆ. ಸರಿನೂ ಅನ್ನಿಸ್ತದ. ಯಾಕಂತಂದ್ರೆ ಎಲ್ಲ ಕೇಂದ್ರ ನಿರ್ಧಾರ ಮಾಡುವಂಥದ್ದು ಆಗಬಾರ್ದು. ಮತ್ತು ಈಗ ನೌಕರಿ ಕೊಡಿಸ್ದಾಗ ಏನೋ ಆವತ್ತು ಸೋನಿಯಾ ಗಾಂಧಿ ಅವರು ತೊಗೊಂಡು ಬಂದರು. ಸೋನಿಯಾ ಗಾಂಧಿ ಅವ್ರ ಸರ್ಕಾರ, UP ಸರ್ಕಾರ, ಇಟ್ ಮೀನ್ಸ್ ಮನಮೋಹನ್ ಸಿಂಗ್ರು ಅವರಿಂದ ನಮ್ಮ ರಾಜೀವ್ ಗಾಂಧಿ ಅವರಿಂದ ತೊಗೊಂಡ್ಬಂದರು. ಆದರೆ ಮೂಲ ಉದ್ದೇಶ, ಮೂಲ ಆಶಯ ಮಾತ್ರ ಅದು ಇವತ್ತಿಗೂ ಈಡೇರಿಲ್ಲ. ಮತ್ತು ನಾಳೆ BJPಗರು ಈಡೇರಿಸ್ತಾರೋ, ಗಾಂಧೀಜಿ ಕಂಡಂತಹ ಗ್ರಾಮ ರಾಜ್ಯನ ನಕ್ಕಿ ತರ್ತಾರೋ, ಭ್ರಷ್ಟಾಚಾರ ರಹಿತದ ಆಡಳಿತ ಕೊಡ್ತಾರೋ, ಇವೆಲ್ಲ ನಾವು ಅಂದ್ಕೊಂಡ್ರೆ ಇಲ್ಲೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಈ BJP ಏನಾಗಿದೆಪ್ಪ ಅಂತಂದ್ರೆ